ಮುಖ್ಯಮಂತ್ರಿ ನಿವಾಸದಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ರಾಜೀನಾಮೆಯ ನಿರ್ಧಾರವನ್ನು ಸಚಿವರ ಮುಂದೆ ಪ್ರಕಟಿಸಿದ್ದಾರೆ. ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ರಾಜೀನಾಮೆ ಅಂತ ಸಚಿವರಿಗೆ ಕನ್ವಿನ್ಸ್ ಮಾಡಿದ್ದಾರೆ, ಮನವರಿಕೆ ಮಾಡಿದ್ದಾರೆ. ಸಿಎಂ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, 3 ವರ್ಷ ಸುಸೂತ್ರವಾಗಿ ಆಡಳಿತ ನಡೆಸೋದಕ್ಕೆ ಸಹಕರಿಸಿದ್ದಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಡೇ 1 ನಿಂದಲೂ ಕೂಡ ಇದೇ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಅಲ್ಲಿ ಯಾವ ಬದಲಾವಣೆಯೂ ಕೂಡ ಆಗಿಲ್ಲ. ಇಬ್ಬರು ಸಚಿವರು ಸಚಿವ ಸಂಪುಟದಿಂದ ಬೇರೆ ಬೇರೆ ಕಾರಣಕ್ಕಾಗಿ ಹೊರಗೆ ಹೋದ್ರು. ಒಬ್ರು KN ರಾಜಣ್ಣ ಮತ್ತೊಬ್ರು ನಾಗೇಂದ್ರ, ಇನ್ನೊಬ್ರು ತೀರ್ಕೊಂಡ್ರು ಸುಧಾಕರ್. ಈ ಮೂವರನ್ನು ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಡೇ 1 ನಿಂದಲೂ ಕೂಡ ಸಚಿವರಾಗಿದ್ದಾರೆ. ಸೊ ಅವರಿಗೆ ಧನ್ಯವಾದವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಸೂಚನೆಯ ಹಿನ್ನೆಲೆಯಲ್ಲಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಸಂಪುಟದ ಸಹೋದ್ಯೋಗಿಗಳ ಮುಂದೆ ಸಂಪುಟದಲ್ಲಿ ನಾವು ಗಮನಿಸಿದ್ರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಸಂಖ್ಯೆಯೇ ಜಾಸ್ತಿ. ಅವರ ಮುಂದೆ ತಮ್ಮ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಸಚಿವರಿಗೂ ಅಂದಾಜಿತ್ತು ಇದು. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಉದ್ದೇಶವೇ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸೋದು ಅಂತ. ಮುಖ್ಯಮಂತ್ರಿಗಳು ನಿರ್ಗಮನದ ಜೊತೆಗೆ ಸಚಿವರ ನಿರ್ಗಮನವೂ ಹೌದು ಇದು. ಈಗ ಸಚಿವರಾಗಿದ್ದಂಥ ಬಹುತೇಕ ಜನ ಮುಂದಿನ ಕ್ಯಾಬಿನೆಟ್ನಲ್ಲಿ ಇರ್ತಾರಾ ಅನ್ನೋದು ಕ್ವಶನ್ ಮಾರ್ಕು, ಪ್ರಶ್ನಾರ್ಥಕ ಚಿಹ್ನೆ. ಯಾಕೆ ಅಂತಂದ್ರೆ ಮುಂದಿನ ಕ್ಯಾಬಿನೆಟ್ DK ಶಿವಕುಮಾರ್ ಅವರ ನೇತೃತ್ವದ ಕ್ಯಾಬಿನೆಟ್, ಅದರಲ್ಲಿ ಯಾರ್ಯಾರು ಇರ್ತಾರೆ? ಹೊಸಬರಿಗೆ ಅವಕಾಶ ಕೊಟ್ಟರೆ ಇಲ್ಲಿ ಇರೋರನ್ನು ಯಾರನ್ನು ಕೂಡ ಪರಿಗಣಿಸುವಂತ ಸಾಧ್ಯತೆ ಇಲ್ಲ. ಇದ್ರೂ ಬೆರಳೆಣಿಕೆಯಷ್ಟು ಜನ ಮಾತ್ರ ಕ್ಯಾಬಿನೆಟ್ನಲ್ಲಿ ಇರಬಹುದು ಅಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ಜೊತೆಗೆ ಮುಖ್ಯಮಂತ್ರಿಗಳ ರಾಜೀನಾಮೆಯ ಜೊತೆಗೆ ಕ್ಯಾಬಿನೆಟ್ ಕೂಡ ಡಿಸಾಲ್ವ್ ಆಗುತ್ತೆ, ವಿಸರ್ಜನೆಯಾಗುತ್ತೆ. ಎಲ್ಲ ಮಂತ್ರಿಗಳು ಮಾಜಿಗಳಾಗ್ತಾರೆ. ನೆಕ್ಸ್ಟ್ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಬೇಕು, ಅವರ ಕ್ಯಾಬಿನೆಟ್ ರಚನೆಯಾಗಬೇಕು. ಅವರ ಜೊತೆಗೆ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ನಂತರ ವಿಸ್ತರಣೆ ಯಾವಾಗ ಆಗತ್ತೆ, ಇದೆಲ್ಲ ಪ್ರಶ್ನೆಗಳಿದ್ದಾವೆ. ಯಾರು ಇರ್ತಾರೆ ಕ್ಯಾಬಿನೆಟ್ನಲ್ಲಿ? DCMಗಳಿರ್ತಾರ? ಇದೆಲ್ಲ ಪ್ರಶ್ನೆ ಇದೆ. ಇನ್ನು DK ಶಿವಕುಮಾರ್ ಅವರಿಗೆ ಕಂಗ್ರಾಚುಲೇಟ್, ಅಭಿನಂದನೆ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ. DKಶಿ ಕಾಲಿಗೆ ಬಿದ್ದು ನಮಸ್ಕರಿಸಿದಾಗ ಅಭಿನಂದನೆಯ ಸಲ್ಲಿಸಿದ್ದಾರೆ, ಕಂಗ್ರಾಟ್ಸ್ ಅಂದಿದ್ದಾರೆ ಸಿದ್ದರಾಮಯ್ಯ. ಇದರ ಜೊತೆಗೆ ರಾಜ್ಯಪಾಲರು ಇಲ್ವಂತಲ್ಲ, ನೋಡೋಣ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯ ಅವರಿಗೆ ಸಮಯ ಕೊಟ್ಟಿದ್ರು ರಾಜ್ಯಪಾಲರು. ಆದರೆ ರಾಜ್ಯಪಾಲರು ಎಮರ್ಜೆನ್ಸಿ ಅನ್ನೋ ಕಾರಣಕ್ಕಾಗಿ ಇಂದೋರಿಗೆ ಹೋಗಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿ, ಸಿದ್ದರಾಮಯ್ಯ ಅದನ್ನು ಪ್ರಸ್ತಾಪ ಮಾಡಿದ್ರು ಕೂಡ DK ಶಿವಕುಮಾರ್ ಅವರ ಮುಂದೆ. ರಾಜ್ಯಪಾಲರು ಇಲ್ವಂತಲ್ಲ, ನೋಡೋಣ ಅಂತ. ಬಟ್ ಕಂಗ್ರಾಚುಲೇಟ್ ಮಾಡಿದ್ರು, ಅಭಿನಂದನೆ ಸಲ್ಲಿಸಿದ್ರು, ಕಾಲಿಗೆ ಬಿದ್ದು ನಮಸ್ಕರಿಸಿದಂತ ಸಂದರ್ಭದಲ್ಲಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಫೋಟೋಗಳು ವಿಡಿಯೋಗಳನ್ನು ಗಮನಿಸಿದ್ರೆ ಆಲ್ ಕ್ಲಿಯರ್ ಅನ್ನುವಂಥ ಸಂದೇಶ ಕೊಡ್ತಿದೆ ಇದು. ರಕ್ಷತ್, ಇದರಲ್ಲೇನು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೇನು ರಾಕೆಟ್ ಸೈನ್ಸ್ನ ಅಗತ್ಯ ಇಲ್ಲ. ಕಳೆದ 3 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯನವರ ನಂತರ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಎಲ್ಲರೂ ಪ್ರಸ್ತಾಪ ಮಾಡ್ತಾ ಇದ್ದಿದ್ದು DK ಶಿವಕುಮಾರ್ ಅವರ ಹೆಸರು. DK ಶಿವಕುಮಾರ್ ಅವರ ಹೊರತಾಗಿ ಮತ್ತೊಂದು ಆಯ್ಕೆಯ ಬಗ್ಗೆ ಎಲ್ಲಿಯೂ ಕೂಡ ಪ್ರಸ್ತಾಪ ಬರಲಿಲ್ಲ. ಬಹುಶಃ DK ಶಿವಕುಮಾರ್ ಆ ವಿಚಾರದಲ್ಲೂ ಕೂಡ ಬಹಳ ಚಾಣಾಕ್ಷತನ ಮೆರೆದ್ರು ಅಂತ ಕಾಣಿಸುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರ ನಂತರ ನಾನೇ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡಿದ್ರು. ಅದು ಸರ್ಕಾರ ರಚನೆ ಆದ ಸಂದರ್ಭದಿಂದಲೂ. ಯಾಕಂದ್ರೆ ಓನ್ಲಿ 1 DCM ಮಾತ್ರ ಇರಬೇಕು ಅನ್ನುವಂಥದ್ದು ಅವರ ಒತ್ತಡ ಆಗಿತ್ತು. ಹೈಕಮಾಂಡ್ ಕೂಡ ಅದಕ್ಕೆ ಅವಕಾಶ ಕೊಟ್ಟರು. KPCC ಆಗಿ ಅವರೇ ಇಲ್ಲಿಯ ತನಕ ಮುಂದುವರೆದುಕೊಂಡು ಬಂದರು. ಅಂದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ DKಶಿ ಅನ್ನುವಂತಹ ಒಂದು ನರೇಟಿವ್ ಅನ್ನು ಸೆಟ್ ಮಾಡೋದ್ರಲ್ಲಿ DK ಶಿವಕುಮಾರ್ ಯಶಸ್ವಿ ಆದರು. ಅದರ ಪ್ರಕಾರವೇ ಆ ಪ್ಲಾನ್ನ ಪ್ರಕಾರವೇ ನಡೆದುಕೊಂಡು ಇಲ್ಲಿಯ ತನಕ ಬಂದಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟ್ನಲ್ಲೂ ಕೂಡ ಮುಖ್ಯಮಂತ್ರಿಗಳ ಕಾಲಿಗೆರಗಿದಾಗ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಕಂಗ್ರಾಚುಲೇಷನ್ಸ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಗವರ್ನರ್ ಇಲ್ವಂತಲ್ಲ, ಹೋಗಿ ನೋಡ್ತೀನಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವರು ಇಳಿದ ಮೇಲೆ ನೆಕ್ಸ್ಟ್ DKಶಿ ಅನ್ನುವಂಥದ್ದನ್ನು ಈ ಫೋಟೋಗಳು ಸಾರಿ ಹೇಳ್ತಾ ಇದ್ದಾವೆ. ಅವರು ಕಾಲಿಗೆರೆಗೆ ನಮಸ್ಕರಿಸಿದ್ದಿರ್ಬೋದು, ಅವರನ್ನು ಹಗ್ ಮಾಡ್ಕೊಂಡಿದ್ದಿರ್ಬೋದು. ಆ ಫೋಟೋದಲ್ಲಿ ವ್ಯಕ್ತವಾದಂತಹ ಅವರ ಭಾವನೆಗಳನ್ನು ಕೂಡ ನೋಡಿದಾಗ ಸಿದ್ದರಾಮಯ್ಯನವರ ನಿರ್ಗಮನದ ಬಳಿಕ DK ಶಿವಕುಮಾರ್ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವಂಥ ಪ್ರಯತ್ನಗಳು ಫೋಟೋದಿಂದಲೂ ಆಗಿದೆ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಕಂಗ್ರಾಚುಲೇಷನ್ಸ್ DK ಶಿವಕುಮಾರ್ ಅವರಿಗೆ ಹೇಳಿರೋದ್ರಿಂದ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೂ ಕೂಡ ಬಹಳ ಕ್ಲಿಯರ್ ಆಗಿ ಅರ್ಥ ಆಗಿದೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಂಡಿದೆ ಅನ್ನೋದನ್ನು. ಹೀಗಾಗಿ ಸಂಪುಟ ಸಹೋದ್ಯೋಗಿಗಳಿಗೆ
ಇಷ್ಟು ದಿನಗಳ ಕಾಲ ಸಹಕರಿಸಿದ್ದಕ್ಕೆ ಅಭಿನಂದನೆಗಳನ್ನು ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು ಅನ್ನುವಂಥ ಮಾತುಗಳನ್ನು ಕೂಡ ಸಿದ್ದರಾಮಯ್ಯನವರು ತಮ್ಮ ವಿದಾಯದ ಸಚಿವ ಸಂಪುಟ ಸಹೋದ್ಯೋಗಿಗಳ ಈ ಬ್ರೇಕ್ಫಾಸ್ಟ್ ಮೀಟ್ನಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಗವರ್ನರ್ ಭೇಟಿಗೆ ಮಧ್ಯಾಹ್ನದ ಬಳಿಕ ಅವರು ತೆರಳಬಹುದು. ಗವರ್ನರ್ ಇಲ್ಲದೇ ಇರುವ ಕಾರಣಕ್ಕಾಗಿ ಅವರ ಸೆಕ್ರೆಟರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿ ಬರ್ತಾರೆ. ಆದರೆ ಅದು ಅಂಗೀಕಾರ ಆಗಬೇಕು ಅಂದರೆ ಗವರ್ನರೇ ಸ್ವತಃ ಬರಬೇಕು. ಅವರು ಬಂದ ಮೇಲೆ ಮುಖ್ಯಮಂತ್ರಿಗಳನ್ನು ಮತ್ತೊಮ್ಮೆ ಕರೆಸ್ಕೊಳ್ತಾರೆ. ಆನಂತರ ಅವರ ಅಂಗೀಕಾರ ಆದ ಬಳಿಕ CLP ಸಭೆಯನ್ನು ಕರೆಯಲಾಗುತ್ತೆ. CLP ಸಭೆಯಲ್ಲಿ ಅಂತಿಮವಾಗಿ DK ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪವನ್ನು ಸಿದ್ದರಾಮಯ್ಯನವರೇ ಮಾಡಿಸುವಂಥ ಪ್ಲಾನ್ ಹೈಕಮಾಂಡ್ದಿದೆ. ಸಿದ್ದರಾಮಯ್ಯನವರೇ ಪ್ರಪೋಸ್ ಮಾಡ್ತಾರೆ. ಎಲ್ಲರೂ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿ ಅಂತಿಮವಾಗಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಈ ಪ್ರಕ್ರಿಯೆಗಳು ಮುಂದುವರಿಬೇಕು ಅಂದರೆ ಸಿದ್ದರಾಮಯ್ಯನವರ ರಾಜೀನಾಮೆ ಅಂಗೀಕಾರ ಆಗಬೇಕು. ಈಗ ಗವರ್ನರ್ ವಾಪಸ್ ಆಗೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಅಧಿಕೃತವಾಗಿ ಲೋಕಭವನದ ಅಧಿಕಾರಿಗಳು ವಾಪಸ್ ಆಗೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಆದರೆ ಸಿದ್ದರಾಮಯ್ಯನವರಂತೂ ನಾನು ಹೋಗ್ತೀನಿ ಅನ್ನೋದನ್ನು ಬ್ರೇಕ್ಫಾಸ್ಟ್ ಮೀಟಲ್ಲೂ ಕೂಡ ಸಂಪುಟ ಸಹೋದ್ಯೋಗಿಗಳಿಗೆ ತಿಳಿಸಿದ್ದಾರೆ. ಆ ಪ್ಲಾನ್ನ ಪ್ರಕಾರವೇ ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ರಕ್ಷತ್, ಮಾರುತೇಶ್, ಕೆಲ ತಿಂಗಳ ಹಿಂದೆ ಸಿದ್ದರಾಮಯ್ಯ ಮನೆಗೆ DK ಶಿವಕುಮಾರ್ ಬ್ರೇಕ್ಫಾಸ್ಟಿಗೆ ಬಂದಾಗ, DK ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟಿಗೆ ಬಂದಾಗ, ಅಂದರೆ ಹೈಕಮಾಂಡ್ನ ಸೂಚನೆಯ ಮೇರೆಗೆ ಆ ಮೀಟಿಂಗ್ಗಳಾದಾಗ ಆಗಲೇ ಮೆಸೇಜ್ ಕ್ಲಿಯರ್ ಆಗಿತ್ತು ಅಂತ ಅನ್ಸುತ್ತಲ್ವ? ಯಾಕಂತಂದ್ರೆ ಇವರಿಗೆ ಆಲ್ಟರ್ನೇಟಿವ್ ಇವರೇ, ಮೂರನೇ ಅವರಿಗೆ ಇಲ್ಲ ಅನ್ನೋದು ಕ್ಲಿಯರ್ ಆಗಿತ್ತು. ಅದು DK ಶಿವಕುಮಾರ್ ಅವರ ರಾಜಕೀಯ ಚಾಣಾಕ್ಷತೆ. ಖಂಡಿತ ಹೌದು. ಯಾಕಂದರೆ ಬೇರೆಯವರು ಕ್ಲೈಮ್ ಮಾಡುವಂತಹ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ ಮತ್ತು ಅದಕ್ಕೆ ಬೇಕಾದಂತಹ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳನ್ನು ಮಾಡಲಿಲ್ಲ. ಆ ರೀತಿಯಾಗಿ ಡಿಪೆಂಡ್ ಆಗಿದ್ದು ಕೂಡ ಸಿದ್ದರಾಮಯ್ಯನವ್ರನ್ನ ಮೇಲೇನೆ. ಈಗ ಪ್ರಸ್ತಾಪ ಆಗ್ತಾ ಇರುವಂಥ ಹೆಸರು ಯಾವುದು? ಡಾಕ್ಟರ್ G. ಪರಮೇಶ್ವರ್ ಅವ್ರದ್ದು. ಪರಮೇಶ್ವರ್ ಅವರು ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರ ಜೊತೆಗೆ ಇರುವಂಥ ಪ್ರಯತ್ನವನ್ನು ಮಾಡಿದ್ರು. ಸಿದ್ದರಾಮಯ್ಯನವರು ಕೆಳಗೆ ಇಳಿಯೋದಾದರೆ ನನಗೆ ಅವಕಾಶ ಮಾಡಿಕೊಡ್ತಾರೆ, ನನ್ನ ಹೆಸರು ಪ್ರಪೋಸ್ ಮಾಡ್ತಾರೆ ಅನ್ನುವಂಥದ್ದನ್ನು, ಅಂದರೆ ಸಿದ್ದರಾಮಯ್ಯನವರ ಸ್ಟ್ರೆಂತ್ನ ಮೇಲೆ ಪರಮೇಶ್ವರ್ ಅವರು ಕೂಡ ಜೊತೆಗೆ ನಿಂತ್ಕೊಳ್ಳುವಂಥ ಕೆಲಸ ಮಾಡಿದ್ರು. ಅಲೋನ್ ಪರಮೇಶ್ವರ್ ಅವರು ಸ್ಟ್ರೆಂತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಆ ಥರದೊಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದಾಗ್ಲಿ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕ್ಲೈಮ್ ಮಾಡುವಂಥ ವಿಚಾರ ಆಗಲಿ, ಯಾವುದನ್ನು ಆ ಪ್ರಯತ್ನವನ್ನ ಪರಮೇಶ್ವರ್ ಅವರು ಮಾಡಲಿಲ್ಲ. ಆದರೆ DK ಶಿವಕುಮಾರ್ ಒಂದು ನರೇಟಿವ್ ಅಂತೂ ಬಹಳ ಕ್ಲಿಯರ್ ಆಗಿ ಎಕ್ಸಿಕ್ಯೂಷನ್ ಮಾಡಿದ್ರು. ಸಿದ್ದರಾಮಯ್ಯನವರ ಬಳಿಕ ನಾನೇ ಅನ್ನುವಂಥದ್ದನ್ನು ಕನ್ವೆ ಮಾಡುವಂಥ ನಿಟ್ಟಿನಲ್ಲಿ, ಅದನ್ನು ಹೈಕಮಾಂಡು ಕೂಡ ಕನ್ವಿನ್ಸ್ ಆಗುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. 2.5 ವರ್ಷ ಆಗ್ತಿದ್ದ ಹಾಗೆ ತಮ್ಮ ಪರವಾಗಿ ಒಂದು ಶಾಸಕರ ತಂಡವನ್ನು ಕೂಡ DK ಶಿವಕುಮಾರ್ ಹೈಕಮಾಂಡ್ ನಾಯಕರ ಬಳಿಗೆ ಕಳಿಸಿದ್ರು, ಒತ್ತಡವನ್ನು ಹಾಕೋದಕ್ಕೆ ಶುರು ಮಾಡಿದ್ರು. ಅಲ್ಲಿಗೂ ಕ್ಲಿಯರ್ ಆಗಿ ಹೇಳಿದ್ರು, ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿಯೋದೇ ಆದರೆ ಅದು DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅನ್ನುವುದನ್ನು ಕ್ಲಿಯರ್ ಆಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರು. ಅವರು ನನ್ನ ಜೊತೆಗೆ ಶಾಸಕರು ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ಗೆ ಕನ್ವೆ ಮಾಡುವಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ದಾರೆ. ಆ ಕಾರಣದಿಂದಾಗಿ ಇಲ್ಲಿ ಇನ್ನೊಬ್ಬರ ಮಧ್ಯಪ್ರವೇಶ ಸದ್ಯಕ್ಕೆ ಯಾವುದೇ ರೀತಿಯಂತ ಬೆಳವಣಿಗೆಗಳಂತೂ ಇಲ್ವೇ ಇಲ್ಲ. ಅದು ಮಾರುತೇಶ್, ಹಂಗಿದ್ರೆ ಈಗ ಮುಖ್ಯಮಂತ್ರಿಗಳ ರಾಜೀನಾಮೆಯ ಬಳಿಕ ನಡೆಯಲಿರುವಂತ ಶಾಸಕರ ಸಭೆ ನೆಪ ಮಾತ್ರಕ್ಕಷ್ಟೇ, ಡಿಸಿಷನ್ ಆಲ್ರೆಡಿ ಆಗಿದೆ, ಅದನ್ನ ನೆಪ ಮಾತ್ರಕ್ಕೆ ಸಭೆ ಮಾಡಿ ಪ್ರಕಟಿಸಲಾಗುತ್ತೆ ಶಾಸಕಾಂಗ ಪಕ್ಷದ ನಾಯಕರು ಅಂತ. ರಕ್ಷತ್, ಈಗ ಶಾಸಕಾಂಗ ಸಭೆ ಒಂದು ಪ್ರಕ್ರಿಯೆ ಅಷ್ಟೇ. ಅದನ್ನ ಮಾಡಿಯೇ ತೀರ್ಮಾನವನ್ನ ಮಾಡಬೇಕು. ಅದನ್ನ ಮಾಡದೇ ಇದ್ರೆ ಶಾಸಕರುಗಳಲ್ಲಿ ಗೊಂದಲ ಉಳಿಬಾರ್ದು. ಈಗ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಮುಖ್ಯಮಂತ್ರಿಗಳು ಸ್ವತಃ ರಾಜೀನಾಮೆಯ ಘೋಷಣೆಯನ್ನು ತಿಳಿಸಿದ್ದಾರೆ. ಅದೇ ರೀತಿ ಶಾಸಕಾಂಗ ಪಕ್ಷದ ಸಭೆ ಕರೆದು ಮುಖ್ಯಮಂತ್ರಿಗಳು ಅಲ್ಲಿ ಶಾಸಕರಿಗೂ ಕೂಡ ತಿಳಿಸ್ತಾರೆ, ಹೈಕಮಾಂಡ್ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ, ಆ ಕಾರಣಕ್ಕಾಗಿ ನಾನು ಈ ನಿರ್ಧಾರವನ್ನು ಮಾಡಿದ್ದೀನಿ ಅಂತ. ಮುಂದೆ ಹೈಕಮಾಂಡ್ DK ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ತೀರ್ಮಾನ ಇದೆ. ಹಾಗಾಗಿ DK ಶಿವಕುಮಾರ್ ಅವರ ಹೆಸರನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಪೋಸ್ ಮಾಡ್ತಾರೆ. ಆಗ ಒಂದಷ್ಟು ಆಕ್ಷೇಪಣೆಗಳು ಸಹಜ ಯಾರಾದ್ರೂ ವ್ಯಕ್ತಪಡಿಸೋದು ಸಾಧ್ಯತೆ ಇದೆಯಾ ಮಾರುತೇಶ್? ಮುಖ್ಯಮಂತ್ರಿಗಳ ಆಯ್ಕೆ ಆದಂತ ಸಂದರ್ಭದಲ್ಲಿ ಈಗ ಸ್ವತಃ ಸಿದ್ದರಾಮಯ್ಯ ಅವರೇ ಆಶೀರ್ವಾದ ಮಾಡಿ ಕಂಗ್ರಾಚುಲೇಟ್ ಮಾಡಿರೋದ್ರಿಂದ ಶಾಸಕರು ಯಾರಾದರೂ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದಾವ? ಅಲ್ಲ, ಖಂಡಿತವಾಗಿಯೂ ಇದೆ. ಯಾಕೆಂದ್ರೆ ಕಳೆದ ಬಾರಿ ಮುಖ್ಯಮಂತ್ರಿಗಳ ಆಯ್ಕೆ ಅಂದ್ರೆ ಸಿದ್ದರಾಮಯ್ಯನವರ ಆಯ್ಕೆ ಸಂದರ್ಭದಲ್ಲಿ ಅಧಿಕೃತವಾಗಿ ಸಿದ್ದರಾಮಯ್ಯನವರು ಶಾಸಕಾಂಗ ಸಭೆಯ ನಾಯಕನಾಗಿ ಘೋಷಣೆ ಆದ್ಮೇಲೆ ಎಲ್ಲ ಕೈ ಎತ್ತುವಂತಹ ಪದ್ಧತಿ ಇತ್ತು. ಆದ್ರೆ ಸಿದ್ದರಾಮಯ್ಯನವರ ಕಡೆಯವರೇ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡಿ, ಸಿದ್ದರಾಮಯ್ಯನವರ ಪರವಾಗಿ ಎಷ್ಟು ಸ್ಟ್ರೆಂತ್ ಇದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡುವ ಸಲುವಾಗಿ ಮತ ಚಲಾವಣೆ ಮಾಡೋದಕ್ಕೆ ಪಟ್ಟು ಹಿಡಿದ್ರು. ಅದರಂತೆ ಮತ ಚಲಾವಣೆ ಕೂಡ ಆಯಿತು.
ಈ ಬಾರಿ ಆ ಥರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಆಯ್ಕೆ ಮಾಡಿದ್ರೆ ಅಥವಾ ಹೈಕಮಾಂಡ್ ಪ್ರಪೋಸ್ ಮಾಡ್ತಾ ಇದೆ, ಹೀಗಾಗಿ ನಾವು ಅವ್ರನ್ನ ಶಾಸಕಾಂಗ ಸಭೆಯ ನಾಯಕನಾಗಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದಾಗ ಒಂದಷ್ಟು ಆಕ್ಷೇಪಣೆಗಳನ್ನು ಎತ್ತಬಹುದು. ಆದರೆ ಆ ಆಕ್ಷೇಪಣೆಗಳ ತೀವ್ರತೆ ಎಷ್ಟು ಅಂತ ನೋಡಿದಾಗ ಅಥವಾ ಪರಮೇಶ್ವರ್ ಅವರ ಪರವಾಗಿ ಈಗ ಸಹಿ ಸಂಗ್ರಹ ಮಾಡ್ತೀವಿ, ಅವ್ರನ್ನ ಹೆಸರನ್ನ ಪ್ರಪೋಸ್ ಮಾಡ್ತೀವಿ ಅಂತೇಳಿ ಒಂದು ತಂಡ ರಚನೆ ಆಗ್ತಾ ಇದೆ. ಆದರೆ ಸಂಖ್ಯೆಯ ಬಲಾಬಲವನ್ನು ನೋಡಿದಾಗ ಪರಮೇಶ್ವರ್ ಅವರ ಪರವಾಗಿ ಇರತಕ್ಕಂಥ ಶಾಸಕರ ಸಂಖ್ಯೆಯನ್ನು ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ಲುವ ಸಂಖ್ಯೆಗಿಂತ ಕಡಿಮೆ ಅನ್ನೋದು ಸ್ಪಷ್ಟ. ಆ ಥರದ ಪ್ರಕ್ರಿಯೆಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಮೆಂಟಲಿ ರೆಡಿಯಾಗಿದ್ದಾರೆ ಅನ್ನೋದು ಸ್ಪಷ್ಟ. ಆದರೆ ಸಿದ್ದರಾಮಯ್ಯನವರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಹೆಸರನ್ನ ಪ್ರಪೋಸ್ ಮಾಡಿದ್ರೆ ಅದನ್ನ ವಿರೋಧ ಮಾಡುವಂಥ ಮನಸ್ಥಿತಿಯನ್ನ ಅಥವಾ ವಿರೋಧ ಮಾಡುವಂಥ ಪ್ರಕ್ರಿಯೆಯನ್ನ ಅಥವಾ ವಿರೋಧ ಮಾಡುವಂತಹ ಧೈರ್ಯವನ್ನ ಶಾಸಕರುಗಳು ತೋರ್ತಾರಾ ಇನ್ನೂ ಕೂಡ ಗೊತ್ತಿಲ್ಲ. ಅದು ಶಾಸಕಾಂಗ ಪಕ್ಷದ ಸಭೆ ನಡೆದಾಗಷ್ಟೇ ತೀರ್ಮಾನ ಆಗುತ್ತೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.